ನರಸಾಪುರ ಕೈಗಾರಿಕಾ ಪ್ರದೇಶದ ಅರವಿಂದ್ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಕೊಲೆ ನಿನ್ನೆ ನಡೆದಿತ್ತು. 60 ವರ್ಷದ ಪಿಳ್ಳಪ್ಪ ಕೊಲೆ ಆಗಿರುವ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದು, ಇವರ ಕೊಲೆಯನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಿಹಾರ ಮೂಲದ ಟಿಂಕು ಕುಮಾರ್ ಎಂಬುವವನೇ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದ್ದು, ಕೊಲೆಗೂ ಮುನ್ನ ರಾತ್ರಿ ಸುಮಾರು 9:57 ಸಮಯಕ್ಕೆ ಫೋನ್ ಮಾಡಿ 5 ಲಕ್ಷ ಹಣಕ್ಕೆ ಆರೋಪಿ ಬೇಡಿಕೆ ಇಟ್ಟಿದ್ದ ಎಂಬುದು ಬಹಿರಂಗವಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಪಿಳ್ಳಪ್ಪ ಫೋನ್ನಿಂದಲೇ ಮ್ಯಾನೇಜರ್ ಮಧುಸೂದನ್ಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಹಣ ಕೊಡದೇ ಇದ್ದರೆ ಸೆಕ್ಯೂರಿಟಿ ಗಾರ್ಡ್ ಕೊಲೆ ಮಾಡುವ ಬೆದರಿಕೆಯನ್ನು ಆರೋಪಿ ಟಿಂಕು ಕುಮಾರ್ ಹಾಕಿದ್ದರಂತೆ. ಫೋನ್ ಕರೆ ನಂತರ ಮ್ಯಾನೇಜರ್ ಮಧುಸೂದನ್ಗೆ ಮೆಸೇಜ್ ಮಾಡಿರುವ ಆರೋಪಿ ಟಿಂಕು ಕುಮಾರ್ನನ್ನು ವೇಮ್ಗಲ್ ಪೊಲೀಸರು ಬಂಧಿಸಿದ್ದಾರೆ. ನಾವು ಇರಲಿಲ್ಲ, ನನಗೆ ಕಾಲ್ ಮಾಡಿ 5 ಲಕ್ಷ ಕೊಡಬೇಕು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಯಾರು ಕಾಲ್ ಮಾಡಿದ್ದು ನಿಮಗೆ? ನನಗೆ ಅವರು ಟಿಂಕು ಪಿಲ್ಲೇಗೌಡ್ರ ಮೊಬೈಲಿಂದ ಫೋನ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಇಲ್ಲಿ ಯಾರಿದ್ದಾರೆ ನಮ್ಮ ಸೂಪರ್ ಮೇಲೆ ಮಲಗಿದ್ರು, ಅವ್ರನ್ನ ಕೆಳಗೆ ಬಂದು ನೋಡ್ರಿ ಅಂತ ನೋಡಿದ್ರೆ ಗೇಟ್ ಓಪನ್ ಇದೆ, ಅವರಿಲ್ಲ ಸೆಕ್ಯೂರಿಟಿ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಪ್ರಕಾಶ್ ಸರ್ಗೆ ಕಾಲ್ ಮಾಡಿ ಮಂಜು ಸರ್ ನಂಬರ್ ತಗೊಂಡು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವ್ರೊಂದು ಏನು ಇಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಅವನು? ಹೌದು ಸರ್. ಎಂಪ್ಲಾಯ್ ಆಗಿದ್ದಾನ? ಎಂಪ್ಲಾಯ್ ಇಲ್ಲ ಸರ್, ಕಾಂಟ್ರಾಕ್ಟ್ ಲೇಬರ್. ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಾನೆ? 5 ತಿಂಗಳಿಂದ. ಏನು ಕೊಲೆಗೆ ಏನು ಕಾರಣ ಏನಾಗದ ಈಗ ಗೊತ್ತಿಲ್ಲ. ಏನು ನಿಮ್ಗೆ ಏನು ಮೆಸೇಜ್ ಏನೋ ಬಂದಿತ್ತು? ಮೆಸೇಜ್ ಬಂದು ಅದೇ 5 ಲಕ್ಷ ಕೊಡಿ, 1 ಗಂಟೆ ಒಳಗೆ ಕೊಡಿ, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ, ನಿಮ್ಮನ್ನೂ ಸಾಯಿಸ್ತೀನಿ, ಅಲ್ಲಿ ಮೇಲೆ ಯಾರಿದ್ದಾರೆ ಅವ್ರನ್ನೂ ಸಾಯಿಸ್ತೀನಿ. ಯಾರ ಮೊಬೈಲಿಂದ ಬಂದಿತ್ತು? ಪಿಲ್ಲೇಗೌಡ್ರ ಮೊಬೈಲಿಂದನೇ ಅದೆಲ್ಲ ಸಾರ್ ಕೊಟ್ಟಿದ್ದು. ಹೌದಾ? ಅವ್ರ ಮೊಬೈಲಿಂದ ನಿಮ್ಮ ಮೆಸೇಜ್? ಹೌದು. ಇದೆಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಇದೆಲ್ಲ ಯಾವಾಗ ಸರ್ ಆಗಿದ್ದು? ಒಂದು 9:57 ಕಾಲ್ ಬಂತು ರಾತ್ರಿ. ಹೌದು. ಆಮೇಲೆ ಒಂದು 11 ಆ ಮಧ್ಯದಲ್ಲಿ ಏನೋ ಆಗಿರ್ಬೇಕು. ಫಸ್ಟು ಮೆಸೇಜ್ ಮಾಡಿಬಿಟ್ಟು ಆಮೇಲೆ ಮಾಡೋದು ಅದು ಗೊತ್ತಿಲ್ಲ ನಮಗೂ. ಮೆಸೇಜ್ ಮಾಡಿದ್ದಾನು ಅಮೌಂಟ್ಗೋಸ್ಕರ ಸಾರ್ ಬಂದು ಕೊಡ್ತೀನಿ ಬರೋಕ್ಕೆ ಹೇಳಿ, ಎಲ್ಲಿ ಬರೋಕ್ಕೆ ಹೇಳಿ ಅಂತ ಕೇಳಿ ಅಂದರು. ರಿಪ್ಲೈ ಮಾಡಿಲ್ಲ, ಸ್ವಿಚ್ ಆಫ್ ಮಾಡಿಬಿಟ್ರು. ಸಾರು ಟ್ರೈ ಮಾಡಿದ್ರು, ಸ್ವಿಚ್ ಆಫ್ ಮಾಡಿದ್ರು. ಸರಿ, ನೀವು ಡಿಮ್ಯಾಂಡ್ ಮಾಡಿದ್ದೀರಿ? ಹೌದು. ಆಯ್ತು. ಒಂದೇ ನಿಮಿಷ ಹೌದು, ಒಂದೇ ನಿಮಿಷ ಬಂದರೆ ಯಾರಿಲ್ಲ ಇಲ್ಲಿ. ಸೇಟ್ ಓಪನ್ ಇದೆ. 9:58 9:57 ಕಾಲ್ ಬಂತು ನನಗೆ. 9:58 ಕೆಳಗೆ ಬಂತು, ಅಲ್ಲಿ ಮೇಲೆಯಿಂದ ಕೆಳಗೆ ಬಂತು ಅಷ್ಟೇ. ಬಂದು ನೋಡಿದ್ರೆ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಾ? ಹಾಂ, ಪ್ರಕಾಶ್ ಸರ್ಗೆ ಕಾಲ್ ಮಾಡಿದೆ, ನಮ್ಮ ವೇಮ್ಗಲ್ ಸರ್. ಅವ್ರು ಕೋಲಾರ್ಗೆ ಶಿಫ್ಟ್ ಆಗಿದ್ದೀನಿ ಅಂದರು. ಆಮೇಲೆ ಮಂಜು ಸರ್ ನಂಬರ್ ಕೊಟ್ಟರು. ಆಮೇಲೆ ಮಂಜು ಸರ್ ಕಾಲ್ ಮಾಡಿದ್ರು. ಮಂಜು ಸರ್ ಬೇರೆ ರಾತ್ರಿನೇ ಬಂದರು. ರಾತ್ರಿಯಿಂದ ಬೆಳಗ್ಗೆಯಿಂದ 3-4 ಗಂಟೆ ತನಕ ಇಲ್ಲೇ ಇದ್ದರು. ನಾನು ಬೆಳಗ್ಗೆ 9:20 ಬಂದೆ. ಈಶ್ವರ್, CTV ನ್ಯೂಸ್, ಕೋಲಾರ.